ಇದು ಅಂದ್ರೆ ಹೋಮ್ ಸ್ಟೇ ತೊಗೊಂಡಿದ್ವಿ. ಇದು ಮ್ಯಾಲೆ 2 ರೂಮ್ ಕೊಟ್ಟಾರ. ಇದು ಒಂದು ಫೋಟೋ ಸೆಷನ್ ನಡೆದವ, ಯಾಕಂದ್ರೆ ರೂಮ್ ಭಾಳ ಚಂದ ಅದ. ಇದು ಬಿಟ್ಟರೆ ಇದೊಂದು ರೂಮ್ಸ್ ಅಂತ ಇವೆ. ಇಲ್ಲೊಂದು ಬಾಲ್ಕನಿ ಅದ, ಅಲ್ಲೊಂದು ಬಾಲ್ಕನಿ ಅದ. ಆಮೇಲೆ ಆ್ಯಕ್ಚುಲಿ ಕೆಳಗೊಂದು ರೂಮ್ ಅದ, ಅದು ಏಕೆಂದು ನಾಳೆ ತೋರಿಸ್ತೇನೆ. ಗುಡ್ ಮಾರ್ನಿಂಗ್ ಗೈಸ್. 2ನೇ ದಿವಸ ಎಲ್ಲ ಸ್ನಾನಕ್ಕೆ ರೆಡಿ ಆಗ್ಯದ. ಎಲ್ಲ ನೋಡ್ಬೋದು ಎಷ್ಟು ಮಸ್ತ್. ಒಂದು ಸೊಸೈಟಿ ಟೈಪ್ ಅದ, ಹೋಮ್ ಟೌನ್, ಹೋಮ್ಶಿಪ್, ಏನೋ ಟೌನ್ಶಿಪ್ ಟೈಪ್. ಎಲ್ಲ ಸೇಮ್ ವಿಲ್ಲಾಸ್ ಅವ. ನಾವು ಒಂದು ವಿಲ್ಲಾದಾಗಿದ್ವಿ, ಆ ಹಳೆ ವಿಡಿಯೋದಾಗ ತೋರಿಸಿದ್ದು. ಸದ್ಯ ಫುಲ್ ರೆಡಿ ಆಗಿ ಫ್ರೆಶ್ ಆಗಿ ಬಿಡ್ಬೇಕೀಗ. ಹಾಂ ಬಿಡ್ಲೇತ್ತೇವೆ. 2ನೇ ದಿವಸ ಟ್ರಿಪ್ ಸ್ಟಾರ್ಟ್. ಗೋ ಆನ್. Yes, day 2. ಓಯ್ ಇಲ್ಲಿದ್ವಿ ನಾವು, ಈ ಪ್ರಾಪರ್ಟಿದಾಗಿದ್ವಿ ಇಷ್ಟೊತ್ತನ. ಕಟಿಂಗ್ ಮಾಡಿಸ್ಕೋತೀನಿ ನೋಡು. ಹಾರುವ ಕೂದಲ ಅಂಗಡಿ ಅಲ್ಲದ, ಕಟಿಂಗ್ ಅಂಗಡಿ ಅಲ್ಲದ, ಹಿಂದದ ಹೇರ್ ಸಲೂನ್. ಅದಕ್ಕೆ ಹೋಟೆಲ್ ತರಂಗ. ಅವರಿಬ್ರು ಟಿಫಿನಿಗೆ ಹೋಗ್ಯಾರ, ನಾವಿಬ್ರು ವಾಕಿಂಗ್ ಮಾಡ್ಲಿಕ್ಕೆ. ಕೋನ್ ಒಂದು ಕಡೆ ಟಿಫಿನಿಗೆ ನಿಂದ್ರಿಸ, ಹೋಟೆಲ್ ತಿರಂಗ. ಇದಕ್ಕೆ ಮಜಾ ಆಗ್ಯದ ಈಗ. तू सोच सकती है 8K वीडियो विथ 240 फ्रेम्स पर सेकंड. अरे सही में 2 सेकंड का वीडियो करते वो स्पेस फुल हो जाता है फोन में. उसको क्लाउड में अपलोड करना पड़ता है. Go on. Hello. Go on. NH 152D ಹೈವೇ ಅದ. ಇವರು ನಿತಿನ್ ಗಡ್ಕರಿ ಅಲ್ಲ, ಏನು ಚಲೋ ಮಾಡ್ಯಾನಂದ್ರೆ, ಇಲ್ಲೇ ಸರ್ವಿಸ್ ರೋಡ್ನಾಗ ಎಂಟರ್ ಕೊಟ್ವಿ. ಇಲ್ಲೇ ಒಂದು ಹೋಟೆಲ್ ಅದ, ಇಲ್ಲೇ ಹಾಸ್ಪಿಟಲ್ ಅದ, ಆ ಕಡೆ ಪೆಟ್ರೋಲ್ ಬಂಕ್ ಅದ, ಈ ಟಾಯ್ಲೆಟ್. ನಿಮ್ಗೆ ಬರೀ ಟಾಯ್ಲೆಟ್ ತೋರಿಸ್ತೀನಂತ. ಜಸ್ಟ್ ಟಾಯ್ಲೆಟ್ ನೋಡ್ರಿ. ಇಲ್ಲಿಂದಂತೂ ಸತ್ರು ಅಂತದಲ್ಲ ಟಾಯ್ಲೆಟ್ ಅಂತೇಳಿ. ಚೇಂಜಿಂಗ್ ರೂಮ್ಸ್ ಫುಲ್ ಕ್ಲೀನ್ ನೋಡಿ. ಇಂಥ ದೊಡ್ಡ ಟಾಯ್ಲೆಟ್ ಎಲ್ಲೂ ಇರೋದಿಲ್ಲ, ಅದು ಇಷ್ಟು ಕ್ಲೀನ್. ಯಾವ ಮೂವಿ ಥಿಯೇಟ್ರ್ನಾಗೂ ಇಟ್ಟಿರೋದಿಲ್ಲ ಹಂಗೆ ಅನ್ಮಕ್ಳು. ಹಾಂ ಇಲ್ಲಿ ಹತ್ತಿ ಮಕ್ಕೊಂಬಿಡ್ಬೋದು ಬೇಕಂದ್ರೆ. ಹಾಂ ಬೆಸ್ಟ್. ಅದು ಸರ್ವಿಸ್ ರೋಡ್ನಾಗ, ಅಲ್ಲಿ ಮ್ಯಾಲೆ ಹೈವೇಗೆ ಒಟ್ಟ ಡಿಸ್ಟರ್ಬೆನ್ಸ್ ಇಲ್ಲ. ಹಾಂ ರೂಮ್ಸು ಇಲ್ಲೇ ಸರ್ವಿಸ್ ರೋಡ್ನಾಗ. ಇದು ಉದಯಪುರ ಹೋಮ್ ಸ್ಟೇ. ಸಮರ್ಥನ ಹೋಯ್. ಉದಯಪುರ ಹೋಮ್ ಸ್ಟೇ ಅಲ್ಲ, ಸಾರಿ, ಅಂಬಾಲ ಹೋಮ್ ಸ್ಟೇ. ತಪ್ಪಾತು. ಇಲ್ಲಿ ನೋಡ್ರಿ, ಬೆಡ್, ಕರ್ಟನ್ಸ್, AC. ಹಂಗೆ ನೋಡಿದ್ರೆ AC ಜರತ್ತಿಲ್ಲ. ಹೀಟರ್, ಈ ಕಡೆ ಬಾತ್ರೂಮು, ಇಲ್ಲಿ ಕಿಚನ್ನು ನೀಡಿಲ್ಲ. ನಾಳೆ ಮುಂಜಾನೆ ಬಿಡಬೇಕು. ಮತ್ತು ಹೆವಿ ಅದ, ಚಂದ ಅದ. ಅಂಬಾಲಕ್ಕೆ ರೀಚ್ ಆಗೇವಿ. ಎಷ್ಟಕ್ಕೆ ರೀಚ್ ಆದ್ವೇಳೆ? 9:30 ಆರ್ಡರ್. ಹಾಂ 9:30 ಆರ್ಡರ್ ರೀಚ್ ಆಗೇವಿ. ಬಂದ ಕೂಡ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಳೆ ಸ್ಟಾರ್ಟ್ ಆಗಿತ್ತು ಸಣ್ಣಾಗಿ. ಆಮೇಲೆ ಇಲ್ಲಿ ಒಳಗೆ ಹೋಮ್ ಸ್ಟೇದಾಗ ಬಂದ ಕೂಡ ಕಾಲನ್ನು ಫುಲ್ ತಂಪು ಹಿಡ್ದಿದ್ದು. ಅಂದ್ರೆ ಕಾಲು ಇಡ್ಲಿಕ್ಕೆ ಆಗೋಲ್ತಾಗಿತ್ತು. ಈಗ ಸ್ವಲ್ಪ ನಾರ್ಮಲ್ ಅನಿಸ್ಲಿ ಆಗ್ತದೆ ಅಡ್ಡಾಡಿದ ಮೇಲೆ. ರೂಢ ಆಗ್ಲಿರ್ತದ. ಬಟ್ ಬಂದ ಕೂಡ ಬೇರೆ ಮಜಾ ಆಯಿತು. ನಾರೇ ಎಲ್ಲರಿಗೂ ಅಂದ್ರೆ ಅಪ್ಪ ಅಮ್ಮ ಇಬ್ರಿಗೂ ಫೋನ್ ಹಚ್ಚಿದೆ. ಅಂದ್ರೆ ಅವರಮ್ಮಗೆ ನಮ್ಮ ಅತ್ತೆಗೆ ಫೋನ್ ಹಚ್ಚಿದ. ಭಾಳ ತಂಪಿತ್ತು ಮಾರ. ಹತ್ತಿ ಅಲ್ಲಿ
ಟಾಯ್ಲೆಟ್ಗೆ ಅದು ಹೋಗಿ ಕಾಲ್ಗಿಲ್ ತೊಕ್ಕೊಳ್ಬೇಕಾದ್ರೂ ಆಗಲಿಲ್ಲ. ಇನ್ನು ನಾವು ಕಾಶ್ಮೀರಿಗೆ ಹೊಂಟೇವಿ, ಮುಗೀತು. ಇಲ್ಲೇ ಹೊಯ್ಕೊಳ್ಳಿ ಹತ್ತೀವಿ. ಅದು ಮಳೆ ಆಗಿದ್ದಕ್ಕೆ ಇನ್ನೂ ಜಾಸ್ತಿ ತಂಬರ್ಲಿ ಆಗ್ತದೆ ಅನ್ನಿಸ್ತದಿಲ್ಲ, ಅದಕ್ಕೆ ಭಾಳ ತಂಬರ್ಲಿ ಆಗ್ತದೆ ಮಳೆ ಆಗಿದ್ದಕ್ಕೆ. ಅಲ್ಲಿ ಸ್ನೋ ಬೀಳಿ ಮುಗೀತು. ಹಾಯ್ ಗಾಯ್ಸ್, ಡೇ 3 ಈಗ ಸ್ವಲ್ಪ ಲೇಟ್ ಆಗಿದ್ದೆ. ಭಾಳ ಡಿಸ್ಟೆನ್ಸ್ ಕವರ್ ಮಾಡೋದಿಲ್ಲ ಆ್ಯಕ್ಚುಲಿ. ಇಲ್ಲಿಂದ ಅಂಬಾಲದಿಂದ ಜಮ್ಮುಗೆ ಹೋಗುತ್ತೆ. ಅದೇನು ಪ್ರೊಟೆಸ್ಟ್ ಅದು ಫಾರ್ಮರ್ಸ್ ಪ್ರೊಟೆಸ್ಟ್ ನಡೆದಾಗ ಇಲ್ಲೆಲ್ಲ ಹರಿಯಾಣ ಪಂಜಾಬ್ ಕಡೆ. ಸೊ ಅದೇನು ಇಲ್ಲ ಅಂದ್ರೆ ಮೋಸ್ಟ್ಲಿ ನಾವು 3-4 ಹಿಂಗೆ ಮುಟ್ಟಿಬಿಡ್ತೀವಿ ಜಮ್ಮು. ಸೊ ಓಕೆ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ವಿ. ಅಂದ್ರೆ ಅವ ಮೇನ್ ನಮ್ಮ ಅಣ್ಣ ಏನು ಡ್ರೈವಿಂಗ್ ಮಾಡ್ತಾನಲ್ಲ, ಅವ್ನು ಸುಸ್ತು ಭಾಳ ಆಗ್ತಿಲ್ಲ. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಹೆಂಗದ ಅಂದ್ರೆ 4 days ಮುಂಬೈ ಟು ಉದಯ್ಪುರ್ 1 ದಿವ್ಸನಾಗ ಕವರ್ ಮಾಡ್ದೆ. ಆಮೇಲೆ ಈಗ ಉದಯ್ಪುರ್ ಟು ಅಂಬಾಲ ಇನ್ನೊಂದು ದಿವಸ ಆಯ್ತು. ಸೊ ಇವತ್ತು ಅಂಬಾಲ ಟು ಜಮ್ಮು, ಆಮೇಲೆ ನಾಳೆ ಜಮ್ಮು ಟು ಶ್ರೀನಗರ್ ಡೈರೆಕ್ಟ್ ಅಲ್ಲೇ ಮನೆಗೆ ಹೋಗಿ, ಅವನ ಮನೆ ಅದ ಅಲ್ಲೇ ಹೋಗಿ ಆಮೇಲೆ ಒಂದು 6 ದಿವಸ 6 days ಪ್ಲ್ಯಾನ್ ಅದ. ನೋಡ್ಬೇಕಷ್ಟೆ. ಕೆಲಸ ಮಾಡ್ತೀವಿ. ಹಾಂ, ಅಂದ್ರೆ ಸುಟಿ ಏನು ಹೋಗಿಲ್ಲ ಯಾರು. ಆ್ಯಕ್ಚುಲಿ ನಂದು ಇವತ್ತು ಸುಟಿ ಹಾಕ್ಬಾರ್ದಂತದ, ಬಟ್ ಡಿಪೆಂಡ್ ಆನ್ ರೋಡ್. ಹಾಂ, ಹಾಫ್ ಡೇ ಹಾಕ್ತೀನಿ. ಹಾಫ್ ಡೇ ಹಾಕಿ 6 o'clock ಹಿಂಗೆ ಅಷ್ಟೇ ಹಾಕಿ ಮುಗಿಸಿರ್ತಾನೆ ವಿಡಿಯೋ ಬರೋದ್ರ. ಅದಂತರ ಆಗ್ತದೆ. ವಿಡಿಯೋ ಇನ್ನು ಯಾವಾಗ ಹಾಕ್ತಾನೇನೋ, ಎಲ್ಲ ಎಡಿಟರ್ ಮೇಲೆ ಡಿಪೆಂಡ್ಪ. ಎಡಿಟರ್ ಗೊತ್ತಿಲ್ಲ ಯಾರು ಹೇಳೇನು ಅನ್ಸುತ್ತ ಒಂದ್ಸತ ಹಿಂಗೆ ಎಡಿಟರ್ ಅಂತಂದೆ, ಬಾಯ್ದವೆ ನನ್ನ ತಮ್ಮ ಅಂತಂದೇನಲ್ಲಿ. ಇದ್ರಾಗ ಪ್ಲೇನ್ದಾಗ ಮೊನ್ನೆ ಮುಂಬೈಗೆ ಬರ್ತಾ ಹೇಳಿದ್ದೆ. ಅವಂಗೆ ಆಗ್ಬಾರ್ದಂತಂದ್ರೆ VR ಹೈರಿಂಗ್ ಅಂತಂದ. ಇಲ್ಲ ಅಷ್ಟ್ರೊಕ್ಕ ಇಲ್ಲಿನ್ನ ಯೂಟ್ಯೂಬ್ ಕೊಡೋಲ್ರಿ ಇನ್ನು. ಕೊಟ್ಟ ಮೇಲೆ VR ಹೈರಿಂಗ್ ಡೈರೆಕ್ಟ್. ಅದು ಏನು 10+ years ಆಫ್ ಎಕ್ಸ್ಪೀರಿಯನ್ಸ್ ಎಡಿಟಿಂಗ್ ಡೈರೆಕ್ಟ್ ಅಲ್ಲೇ. ಯಾಕಂದ್ರೆ ನಾವು ನಮಗೂ ಹಂಗೆ ಮಾಡ್ತಾರಲ್ಲ, ನಮಗೂ ಹಂಗೆ ತ್ರಾಸ ಕೊಡ್ತಾರೆ ಆಬ್ವಿಯಸ್ಲಿ. ಮತ್ತು 10+ ಇಲ್ಲ 12+, 20+ ಬರೆದ್ಬೋಣ ಅಂತ ಹೋಗ್ಲಿ. ವಯಸ್ಸಾದ ನೋಟಿಸ್ ಪೀರಿಯಡ್ ಇಮ್ಮಿಡಿಯೇಟ್ 5 days ಗ್ಯಾಪ್ ಇಲ್ಲ. ಹಿಂಗೆ ಅಂದ್ಕೊಂಡು ಬಂದ್ಬಿಡ್ಬೇಕು, ಶುರು ಮಾಡಿಬಿಡ್ಬೇಕು. ವರ್ಕ್ ಫ್ರಮ್ ಆಫೀಸ್. ಏನು ಗೊತ್ತೇ ಹಂಗಿಲ್ಲ ಕೆನಾಲ್ ಅದಂತ. ನೋಡಿದ್ದಾರೆ, ನನ್ನ ಕಣ್ಣಿಗೆ ಗೊತ್ತಾಗಲ್ಲ ಕೆನಾಲ್ ಅದ ಅಂತ. ಚಸ್ಮಾ ಹಾಕೊಂಡ್ರೆ ಗೊತ್ತಾಗೋದಿಲ್ಲ.